ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಉದಂಕ ಮಹರ್ಷಿಯ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಭೃಗುವಂಶದಲ್ಲಿ ಬಹಳಷ್ಟು ಮಂದಿ ಮಹರ್ಷಿಗಳು ಜನ್ಮ ತಳೀತಾರೆ. ಅವರಲ್ಲಿ ಉದಂಕನೂ ಒಬ್ಬ. ಈ ಉದಂಕ ಮಹರ್ಷಿ ಇದನ್ನಲ್ಲ, ಅವನು ಬಾಲ್ಯದಿಂದಲೂ ಕೂಡ ಗೌತಮ ಮಹರ್ಷಿಯ ಬಳಿಯಲ್ಲಿ ಶಿಷ್ಯನಾಗಿರ್ತಾನೆ. ಗುರು ಶುಶ್ರೂಷೆಯನ್ನು ಮಾಡ್ತಾ ಇರ್ತಾನೆ. ಗುರುಭಕ್ತಿ ಶ್ರದ್ಧೆ ತಾಳ್ಮೆಗಳಿಂದ ಎಲ್ಲ ಶಿಷ್ಯರಿಗಿಂತಲೂ ಚೆನ್ನಾಗಿ ಸೇವೆ ಮಾಡಿಕೊಂಡು ಗುರುವಿನ ಒಂದು ಮೆಚ್ಚಿನ ಶಿಷ್ಯನಾಗಿರ್ತಾನೆ. ಬಹಳಷ್ಟು ವರ್ಷಗಳು ಕಳೀತವೆ. ಗೌತಮ ವಿದ್ಯೆಯಲ್ಲಿ ಪರಿಪೂರ್ಣತೆ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕ್ರಮವಾಗಿ ಒಬ್ಬೊಬ್ಬರನ್ನಾಗಿ ಕರೆದು ಅವ್ರಿಗೇನು ಬೇಕೋ ಆ ವರಗಳನ್ನು ಕೊಟ್ಟು ಹರಿಸಿ ಕಳಿಸ್ಕೊಡ್ತಾ ಇರ್ತಾರೆ. ಆದರೆ ಬಹಳ ಕಾಲ ಕಳೆದರೂ ಕೂಡ ಉದಂಕನನ್ನು ಮಾತ್ರ ಕರೀಲಿಲ್ಲ. ನಿನ್ನ ಅಭಿಮತವೇನು ಅಂತ ಕೇಳೋದಾಗಲಿ, ವಿದ್ಯಾಭ್ಯಾಸವನ್ನು ಕುರಿತು ವಿಚಾರಿಸೋದಾಗಲಿ ಒಂದು ಮಾತು ಆಡಲಿಲ್ಲ. ಅಲ್ಲ, ಅವನಿಂದ ಸೇವೆ ಮಾತ್ರ ಮಾಡಿಸ್ಕೊತಾ ಇರ್ತಾನೆ. ಎಳೆಯ ವಯಸ್ಸಿನಲ್ಲಿ ಶಿಷ್ಯನಾಗಿ ಸೇರಿರ್ತಕ್ಕಂಥ ಉದಂಕನಿಗೆ ಗುರು ಶುಶ್ರೂಷೆಯಲ್ಲಿಯೇ ಕೌಮಾರದ ಶಿಯು ಕಳೆದು ಹೋಗಿಬಿಡತ್ತೆ, ಯೌವನವೂ ಬಂದುಬಿಡತ್ತೆ, ಅದೂ ಮುಗಿಯತ್ತೆ, ವಾರ್ಧಕ್ಯವೂ ಆವರಿಸ್ಬಿಡುತ್ತೆ, ಮುಪ್ಪು ಬರುತ್ತೆ. ಆದರೂ ಕೂಡ ಅವರು ಸೇವೆ ಮಾಡೋದನ್ನು ನಿಲ್ಲಿಸಲಿಲ್ಲ, ಅವ್ರಿಗೆ ಅನುಗ್ರಹಿಸಲಿಲ್ಲ. ಹೀಗೆ ದಿನನಿತ್ಯ ಕಾಡಿಗೆ ಹೋಗೋದು, ಕಟ್ಟಿಗೆ ತರೋದು, ಗುರುಪತ್ನಿಯ ಅಹಲ್ಯೆ, ಗೌತಮ ಮಹರ್ಷಿಯ ಹೆಂಡತಿ ಅಹಲ್ಯ ಸಾಧ್ವಿಮಣಿ, ಅವಳಿಗೆ ಕೆಲಸ ಕಾರ್ಯಗಳಲ್ಲಿ ನೆರವಾಗೋದು, ಗುರು ಏನೇನು ಹೇಳ್ತಾ ಇರ್ತಾನೋ ಕೆಲಸನೆಲ್ಲ ಮಾಡೋದು, ಹೀಗೆ ನಡೀತಾ ಇತ್ತು. ಅಂದಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಇದೇ ಥರ ಇತ್ತು. ಗುರು ಸೇವೆಯಲ್ಲಿ ಮಗ್ನರಾಗಿರ್ತಕ್ಕಂಥ ಶಿಷ್ಯರಿಗೆ ಯಾವತ್ತೂ ಕೂಡ ತಮ್ಮ ದೇಹ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನನೇ ಇರ್ತಾ ಇರಲಿಲ್ಲ. ಅವರಿಗೆ ಅಷ್ಟು ಶುಶ್ರೂಷೆಯನ್ನು ಮಾಡ್ತಾಯಿದ್ರು. ಉದಂಕ ಯಾವತ್ತೂ ಕೂಡ ತನ್ನ ವಯಸ್ಸನ್ನು ಯೋಚನೆ ಮಾಡಿರಲಿಲ್ಲ, ಎಷ್ಟು ವಯಸ್ಸಾಗಿದೆ ಅಂತಲೂ ಯೋಚನೆ ಮಾಡಲಿಲ್ಲ. ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೋತಿರಲಿಲ್ಲ. ಅವಾಗ ಹಾಗೇ ವಟು ಆಗ್ತಕ್ಕಂಥವನು ಯಾವತ್ತೂ ಕೂಡ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೋಬಾರ್ದು ಅಂತ ಒಂದು ಸೂಕ್ತಿಯೇ ಇದೆ, ವಾಕ್ಯವೇ. ಅದ್ರ ಪ್ರಕಾರವೇ ನಡ್ಕೋತಾ ಇದ್ರು ಹಿಂದಿನ ಕಾಲದಲ್ಲಿ. ಎಲ್ಲ ವಿದ್ಯೆಗಳನ್ನು ಕಲಿತರೂ ಕೂಡ ಇನ್ನೂ ಗುರು ನನ್ನನ್ನು ಬೀಳ್ಕೊಡ್ಲಿಲ್ವಲ್ಲ, ಯಾಕಪ್ಪ ಅಂತಲೂ ಅಂದ್ಕೊಳ್ಳಿಲ್ಲ. ಆ ಒಂದು ಕಾತುರತೆಯನ್ನು ತೋರಿಸಲಿಲ್ಲ. ಬಹಳ ನಿರಾಳವಾಗಿರ್ತಾನೆ ಉದಂಕ ಮಹರ್ಷಿ. ಒಂದು ದಿವಸ ಒಣಗಿದ ಸೌದೆಯ ಹೊರೆಯನ್ನು ತಲೆ ಮೇಲೆ ಮನೆಗೆ ಹೊತ್ಕೊಂಡು ತರ್ತಾ ಇರ್ತಾನೆ. ತಂದು ಅದನ್ನು ಕೆಳಗಡೆ ಹಾಕ್ತಾನೆ. ಆ ಹೊರೆ ತುಂಬ ದೊಡ್ಡದಾಗಿರುತ್ತೆ, ಭಾರವಾಗಿರುತ್ತೆ. ಹಾಗಾಗಿ ಅದು ಕೆಳಗಡೆ ಬೀಳಬೇಕಾದ್ರೆ ಉದಂಕನ ತಲೆ ಕೂದಲು ಕೂಡ ಕಟ್ಟಿಗೆಗಳಲ್ಲಿ ಸಿಕ್ಕಾಕೊಂಡು ಬಿದ್ದುಬಿಡುತ್ತೆ. ನೆಲದ ಮೇಲೆ ಬಿದ್ದು ಕೂದಲು ನೋಡ್ತಾನೆ. ಬಿಳಿಯ ಕಾಂತಿಯಿಂದ ಹೊಳಿತಿರ್ತಕ್ಕಂಥ ಕೂದಲಾಗಿರುತ್ತೆ ಅದು. ಅದನ್ನು ನೋಡಿ ಉದಂಕ, ಅಯ್ಯೋ ನನಗೆ ಮುದಿತನ ಪ್ರಾಪ್ತವಾಯ್ತಲ್ಲ, ಬಾಲ್ಯ ಕೌಮಾರ ಯೌವನಾವಸ್ಥೆಗಳೆಲ್ಲ ಹೋಯ್ತಾ, ನನ್ನ ನಂತರ ಬಂದಿರತಕ್ಕಂಥ ಎಲ್ಲ ಶಿಷ್ಯರು ಕೂಡ ಪರಿಪೂರ್ಣ ವಿದ್ಯೆಯನ್ನು ಗಳಿಸ್ಕೊಂಡು ಗುರುವಿನ ಅನುಗ್ರಹವನ್ನು ಹೊಂದ್ಕೊಂಡು ಹೊರಟೋಗಿದ್ದಾರಲ್ವಾ, ಇನ್ನೂ ನನ್ನ ವಿದ್ಯೆ ಪರಿಪೂರ್ಣವಾಗಲಿಲ್ವಾ, ಗುರುವಿನ ಅನುಗ್ರಹ ನನಗೆ ಲಭ್ಯವಾಗಲ್ವಾ, ಗುರುವಿನ ಆಶೀರ್ವಾದವಾಗಲಿ ಅನುಗ್ರಹವಾಗಲಿ ನನಗೆ ಸಿಗೋದಿಲ್ವಾ, ಗುರುವು ನನಗೆ ಅಭಯವನ್ನು ಕೊಡ್ತಾ ನೀನು ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ಯಾ, ನಾನು ಸಂತೋಷನಾಗಿದ್ದೇನೆ, ನೀನು ಹೋಗಬಾರಪ್ಪ ಅಂತ ನನ್ನನ್ನು ಬೀಳ್ಕೊಡೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ವೋ ಏನೋ, ನಾನು ಗುರುದ್ರೋಹ ಮಾಡಲಿಲ್ಲ, ಗುರುಪತ್ನಿಯನ್ನು ಹೆತ್ತ ತಾಯಿಯಂತೆ ನೋಡ್ಕೊಂಡಿದ್ದೀನಿ, ಅವಳು ಸೇವೆ ಮಾಡ್ತಾಯಿದ್ದೀನಿ, ಅಸಂಖ್ಯಾತ ಶಿಷ್ಯರು ವಿದ್ಯಾರ್ಜನೆ ಮಾಡಿ ಕೃತಾರ್ಥರಾಗಿ ಹೋಗ್ತಾ ಇದ್ದಾರೆ, ಆದರೆ ನಾನು ಮಾತ್ರ ಶಾಶ್ವತವಾಗಿ ಹೀಗೆ ಇರ್ತೀನಲ್ಲ, ಅದು ಉಚಿತನ ಅಥವಾ ನನ್ನ ಜನ್ಮವೇ ವ್ಯರ್ಥವಾ, ಹೀಗೆ ಭಾಳಷ್ಟು ಊಹಾಪೋಹಗಳಿಂದ ಅವನು ಒದ್ದಾಡ್ತಾ ಇರ್ತಾನೆ. ಒಂದು ಸರ್ತಿ ಅವನಿಗೆ ಅಳುನೂ ಬಂದುಬಿಡತ್ತೆ. ದುಃಖ ತಡೆಯೋಕ್ಕಾಗ್ದೇ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಗೌತಮ ಮಹರ್ಷಿ ಇವನ ಒಂದು ಮುಖಚರ್ಯೆಯನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿಬಿಟ್ಟು ತನ್ನ ಮಗಳಾಗಿರ್ತಕ್ಕಂತಹ ಚೆಂದುಳ್ಳಿ ಚೆಲುವೆಯಾಗಿರ್ತಕ್ಕಂತಹ ಮಗಳನ್ನು ಕರೆದುಬಿಟ್ಟು, ಮಗು, ಆ ಉದಂಕ ಇದ್ದಾನಲ್ಲ, ಅವನು ತುಂಬ ದುಃಖ ಮಾಡ್ತಾ ಇದ್ದಾನೆ, ನೀನು ಹೋಗಿ ಅವನ ಕಣ್ಣೀರನ್ನ ಭೂಮಿ ಮೇಲೆ ಬೀಳ್ದ ಹಾಗೆ ಅದನ್ನು ತಡಿಬೇಕು, ಹೋಗು ಅಂತ ಕಳಿಸ್ಕೊಡ್ತಾನೆ. ಋಷಿಪುತ್ರಿ ತಂದೆ ಮಾತನ್ನು ನಡೆಸಲಿಕ್ಕೆ ಅಂತ ಉದಂಕನ ಬಳಿಗೆ ಹೋಗ್ತಾಳೆ. ತನ್ನ ಬೊಗಸೆಯನ್ನು ಹಿಡಿತಾಳೆ. ಅವಳ ಬೊಗಸೆಯಲ್ಲಿ ಬಿದ್ದ ಉದಂಕನ ಕಣ್ಣೀರು ಬಹಳ ಶಾಖದಿಂದ ಕುದಿತಿರುತ್ತೆ.
ಆ ಋಷಿಪುತ್ರಿ ಆ ಶಾಖವನ್ನು ಭರಿಸಲಿಕ್ಕೆ ಅಶಕ್ಯಳಾಗ್ಬಿಡ್ತಾಳೆ, ನೆಲದ ಮೇಲೆ ಬಿದ್ದೋಗ್ಬಿಡ್ತಾಳೆ. ಕಣ್ಣೀರು ಬಿದ್ದ ಆ ಪ್ರದೇಶ ಏನಿದೆ ಅದು ಕೊತನೆ ಬೆಂದು ಹೋಗ್ಬಿಡುತ್ತೆ. ಆ ಜಾಗ ಅಷ್ಟು ಶಾಖವಾಗಿರುತ್ತೆ. ತಕ್ಷಣ ಗೌತಮ ಉದಂಕನನ್ನು ಕರೆದು, ಮಗು, ನಿನ್ನ ದುಃಖದ ಕಾರಣವೇನು, ಸಂಕೋಚ ಇಲ್ಲದೆ ವಿವರಿಸು ಅಂತ ಕೇಳ್ತಾನೆ. ಆಗ ಉದಂಕ, ಮಹಾತ್ಮ, ಎಣಿಸಲಾರದಷ್ಟು ಶಿಷ್ಯರ ಮೇಲೆ ನಿಮ್ಮ ಕರುಣೆ ಅಪಾರವಾಗಿದೆ. ನಿಮ್ಮ ದಯೆಯಲ್ಲಿ 1000ರಲ್ಲಿ 1 ಭಾಗವಾದರೂ ನನ್ನ ಮೇಲಿಲ್ವಲ್ಲ. ನಾನು ಮಾಡಿದ ಅಪರಾಧವಾದರೂ ಏನು ಅನ್ನೋದೇ ನನಗೆ ಈ ದುಃಖಕ್ಕೆ ಕಾರಣ, ಅಷ್ಟೇ, ಬೇರೆ ಇನ್ನೇನು ಕಾರಣ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ಗೌತಮ ಹೇಳ್ತಾರೆ, ಅಪ್ಪ, ನಿನ್ನ ಗುರುಭಕ್ತಿಯನ್ನು ಕಂಡು ನಾನು ಬಹಳಷ್ಟು ಖುಷಿಯಾಗಿದೆ, ನನಗೆ ಸಂತೋಷವಾಗಿದೆ. ಎಲ್ಲ ಶಿಷ್ಯರನ್ನು ಕಳಿಸ್ಕೊಟ್ಟು ನಿನ್ನನ್ನು ಮಾತ್ರ ನನ್ನ ಬಳಿಯಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಈ ವರ್ತನೆ ಕಾರಣ ನಿನ್ನನ್ನು ಎಲ್ರಿಗಿಂತಲೂ ಉತ್ತಮನಾಗಿ ರೂಪಿಸ್ತಕ್ಕಂಥ ಉದ್ದೇಶ ಅನ್ನೋದನ್ನು ತಿಳ್ಕೊ. ಸಮಯ ಆಯಿತು, ವಿಳಂಬವಾಯಿತು, ವೃದ್ಧಾಪ್ಯ ಆವರಿಸ್ತು ಅಂತ ಚಿಂತಿಸಬೇಡ ಕಂದ. ಶರೀರದಲ್ಲಿ ಪರಿಣಾಮಗಳ ಬದಲಾಗುವುದು ಸತ್ಯವೇ, ಆದರೂ ಕೂಡ ಅಗತ್ಯವಿದ್ದಾಗ ಯೌವನವನ್ನು ನೀಡ್ತಕ್ಕಂಥ ಶಕ್ತಿ ಉಳ್ಳವ ನಾನಿದ್ದಾಗ ನೀನು ಯಾಕೆ ಯೋಚನೆ ಮಾಡ್ತೀಯ, ದುಃಖಿಸ್ತೀಯ? ನಿನ್ನ ಶ್ರದ್ಧೆ, ಗುರುಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ, ನಿನ್ನ ಪ್ರಾಜ್ಞತೆಯನ್ನು ಮೆಚ್ಚಿದ್ದೇನೆ, ನನಗೆ ತುಂಬ ಸಂತೋಷ ಆಗ್ತಿದೆ. ನಿನ್ನ ಏಳಿಗೆಯನ್ನೇ ನಾನು ಬಯಸೋದು. ನೋಡು, ನಿನಗೆ ನಾನು ನಿತ್ಯ ನೂತನವಾಗಿರ್ತಕ್ಕಂಥ ಯೌವನವನ್ನು ಕೊಡ್ತಾ ಇದ್ದೀನಿ. ನವತಾರುಣ್ಯವತಿಯು, ಶ್ರದ್ಧೆ, ವಿನಯ, ವಿವೇಕಗಳಿಂದ ಕೂಡಿರ್ತಕ್ಕಂತಹ ಸದ್ಗುಣವತಿಯೂ ಆಗಿರ್ತಕ್ಕಂಥ ನನ್ನ ಮುದ್ದಿನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ವಿವಾಹ ಮಾಡಿಕೊಂಡು ಸಂಸಾರ ಸುಖವನ್ನು ಅನುಭವಿಸು. ಗೃಹಸ್ಥಾಶ್ರಮ ಧರ್ಮವನ್ನು ನೀನು ನಿರ್ವಹಣೆ ಮಾಡು ಸರಿಯಾಗಿ. ಬಹಳ ಕಾಲ ಮಾಡಿದ ಶುಶ್ರೂಷೆಯ ಕಾರಣ ನಿನಗೆ ನಿನ್ನ ಒಂದು ಕಣ್ಣೀರಿನಿಂದ ಭರಿಸಲಿಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ, ಯಾರಿಗೂ ಸಾಧ್ಯ ಆಗಲ್ಲ. ಆದರೆ ಈ ಗುರುಪುತ್ರಿ ಅನ್ನೋ ಭಾವನೆಯಿಂದ ಮದುವೆ ಮಾಡ್ಕೊಳ್ಳೋಕ್ಕೆ ಸಂದೇಹ ಮಾಡ್ಕೋಬೇಡ. ಇವಳಿಗೆ ಬೇರೆ ಶರೀರವನ್ನು ನಾನು ಕೊಡ್ತೇನೆ, ಆಗ ಅದರಿಂದ ಧರ್ಮಲೋಪವಾಗೋದಿಲ್ಲ. ಈ ನಿನ್ನ ಮದುವೆ ಅಧರ್ಮವೂ ಆಗೋದಿಲ್ಲ, ನಿನಗೆ ಯೌವನ ಲಭ್ಯವಾದಂತೆ ವರವನ್ನು ಅನುಗ್ರಹಿಸ್ತೀನಿ ಅಂತ ಹೇಳಿ ಗೌತಮ ಮಹರ್ಷಿ ಉದಂಕನಿಗೆ ಯೌವನವನ್ನು ಕೊಡ್ತಾನೆ. ಹಾಗೂ ಅವಳ ಸುಂದರವಾಗಿರ್ತಕ್ಕಂಥ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿರ್ತಕ್ಕಂಥ ಉದಂಕ ಅವಳನ್ನು ಮದುವೆ ಮಾಡಿಕೊಂಡು ಗುರುಗಳ ಪಾದಗಳಿಗೆ ವಂದಿಸಿ ಹೇಳ್ತಾನೆ, ಗುರುದೇವ, ಅನೇಕ ವರಗಳನ್ನು ನೀಡಿ ನನ್ನನ್ನು ಅನುಗ್ರಹಿಸಿದ್ದೀರಾ. ನಿಮಗೆ ಗುರುದಕ್ಷಿಣೆ ನೀಡೋಕ್ಕೆ ನನಗೆ ಬಹಳ ತವಕ ಆಗ್ತಾ ಇದೆ. ನನ್ನಲ್ಲಿ ವಾತ್ಸಲ್ಯವನ್ನು ತೋರಿ ಯಾವುದಾದ್ರೂ ಕೋರಿಕೆಯನ್ನು ಕೇಳಿದ್ರೆ ನಾನು ಅದನ್ನು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ತೇನೆ ಅಂತ ಹೇಳ್ತಾನೆ. ಸರ್ವಶಕ್ತಿ ಸಂಪನ್ನರಾಗಿರ್ತಕ್ಕಂಥ ನಿಮಗೆ ಕೊಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ, ಆದರೂ ಕೂಡ ನನ್ನ ಮೇಲಿರ್ತಕ್ಕಂಥ ನಿಮ್ಮ ಕರುಣೆಗೆ ಸಾಕ್ಷಿಯಾಗಿ ಯಾವ ಕೆಲಸವನ್ನು ನೀವು ಹೇಳ್ತೀರೋ ಅದನ್ನು ನಾನು ಮಾಡ್ತೇನೆ. ಶಿಷ್ಯನ ಮಾತುಗಳನ್ನು ಕೇಳಿ ಗೌತಮ ಹೇಳ್ತಾರೆ, ಕಂದ, ನೀನು ಯಾವುದೇ ಗುರುದಕ್ಷಿಣೆಯನ್ನು ನನಗೆ ಕೊಡಬೇಕಾಗಿಲ್ಲ. ಈ ಲೋಕದಲ್ಲಿ ಗುರುಗಳಿಗೆ ದಕ್ಷಿಣೆ ಅವಶ್ಯವಿರುವುದು ನಿಜ, ಆದರೆ ನಿನ್ನಿಂದ ನಾನು ಯಾವುದನ್ನೂ ಅಪೇಕ್ಷಿಸೋದಿಲ್ಲ. ನಿನ್ನ ಒಳ್ಳೆಯ ನಡತೆಯಿಂದ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ನನ್ನ ಮಗಳ ಕೈ ಹಿಡಿರ್ತಕ್ಕಂಥ ನೀನು ಉತ್ತಮವಾಗಿರ್ತಕ್ಕಂತಹ ಗೃಹಸ್ಥ ಧರ್ಮವನ್ನು ಪಾಲಿಸೋದೊಂದೇ ನೀನು ನನಗೆ ನೀಡಬೇಕಾಗಿರ್ತಕ್ಕಂಥ ಗುರುದಕ್ಷಿಣೆ, ಹೋಗ್ಬಾ ಅಂತ ಹೇಳ್ತಾನೆ. ಆದರೆ ಉದಂಕನಿಗೆ ಸಮಾಧಾನ ಆಗಲಿಲ್ಲ. ಸಾಧ್ವಿಮಣಿಯಾಗಿರ್ತಕ್ಕಂಥ ಅಹಲ್ಯೆಯ ಪಾದಗಳನ್ನು ನಮಸ್ಕರಿಸ್ತಾ, ಅಮ್ಮ, ಯಾವುದಾದ್ರೂ ವಸ್ತುವನ್ನು ನೀನು ಕೇಳು, ಗುರುದಕ್ಷಿಣೆಗಿಂತಲೂ ಗುರುಪತ್ನಿ ದಕ್ಷಿಣೆ ಮಿಗಿಲಾಗುವುದಲ್ವಾ, ನನಗೆ ನಿರಾಶೆ ಮಾಡದೆ ಹೇಳು ಅಂತ ಕೇಳ್ತಾನೆ. ಆಗ ಅಹಲ್ಯೆ ಹೇಳ್ತಾಳೆ, ಮಗು, ನೀನೇನು ಹೊರಗಿನವನಲ್ಲ, ನಿನ್ನಿಂದ ಯಾವುದೇ ದಕ್ಷಿಣೆಯನ್ನು ನಿರೀಕ್ಷೆ ಮಾಡಲ್ಲ ನಾನು. ನಿನ್ನ ಗುರುದೇವನ ಮಾತಿನಂತೆ ನಡ್ಕೋ, ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಆಗ ಸುಮ್ಮನಿರಲಿಲ್ಲ ಉದಂಕ, ಹಠ ಮಾಡ್ತಾನೆ, ಗುರುಪತ್ನಿಯನ್ನು ಒತ್ತಾಯ ಮಾಡ್ತಾನೆ. ಆಗ ಅಹಲ್ಯೆ ಹೇಳ್ತಾಳೆ, ಕಂದ, ಮಿತ್ರಸಹನೆಂಬ ರಾಜನ ಪತ್ನಿ ಧರಿಸಿರ್ತಕ್ಕಂಥ ಕಿವಿಯೋಲೆಗಳನ್ನು ತಂದುಕೊಡು, ಅದನ್ನು ಧರಿಸುವ ಅಪೇಕ್ಷೆ ಇದೆ ನನಗೆ, ನನ್ನ ಬಯಕೆಯೂ ಕೂಡ ಈಡೇರತ್ತೆ ಅಂತ ಹೇಳ್ತಾಳೆ. ಉದಂಕನು ಇದೆಂಥ ಮಹಾ ಕಷ್ಟ ಕೆಲಸ ಅಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಒಂದು ದಿವಸ ಗೌತಮ ಅಹಲ್ಯೆಯೊಂದಿಗೆ ಉದಂಕ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದಾಗ ಆಕೆ ತಾನು ಏನೇನು ಹೇಳಿರ್ತಾಳೋ ಅದನ್ನೆಲ್ಲ ಹೇಳ್ತಾಳೆ. ಆಗ ಗೌತಮ, ಅಯ್ಯೋ, ಅನಾಹುತವಾಯ್ತಲ್ಲ, ಮಿತ್ರಸಹನೆಂಬ ರಾಜ ಶಾಪದ ಕಾರಣದಿಂದ ರಾಕ್ಷಸನಾಗಿದ್ದಾನೆ, ಮನುಷ್ಯರ ಮಾಂಸ ತಿನ್ನುತ್ತಾ ತಿರುಗ್ತಾ ಇದ್ದಾನೆ,
ಉದಂಕನಿಗೆ ಈ ವಿಷಯ ತಿಳಿದಿಲ್ಲ, ಅವನಿಗೆ ಗೊತ್ತಿಲ್ಲ. ಆ ರಾಜನ ಬಳಿಗೆ ಹೋದರೆ ಇವನಿಗೆ ಹಾನಿ ಖಂಡಿತ ಸಂಭವಿಸಬಹುದು, ಈಗೇನು ಮಾಡೋದು ಅಂತ ಚಿಂತೆಯಲ್ಲಿ ಗೌತಮ ಋಷಿ ಮುಳುಗ್ತಾನೆ. ಆಗ ಅಹಲ್ಯೆಗೂ ತುಂಬ ಭಯ ಆಗುತ್ತೆ. ನನಗಿದು ಗೊತ್ತಿರಲಿಲ್ಲ, ಯಾವುದಾದ್ರೂ ವಸ್ತುನ ಕೇಳ್ತಾ ಇದ್ದ ಕೇಳಿ ಅಂತಿದ್ನಲ್ಲ, ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟೆ ನಾನು. ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ನನ್ನನ್ನು ಸೇವಿಸ್ತಾ ಇದ್ದ ಉದಂಕನಿಗೆ ನಾನು ಯಾವ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನೀವು ದಯವಿಟ್ಟು ಅವನಿಗೆ ಯಾವುದೇ ಅಪಾಯನೂ ಉಂಟಾಗದಂತೆ ಅನುಗ್ರಹಿಸಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾಳೆ ಅಹಲ್ಯೆ ಗೌತಮರ ಹತ್ರ. ಪಾಪ ಗೌತಮರ ಮನಸ್ಸು ಕಲಿಕತ್ತೆ, ಯಾವ ತೊಂದರೆನೂ ಉದಂಕನಿಗೆ ಆಗಬಾರ್ದು ಅಂತ ಅವನು ಕೈಕೊಂಡ ಕೆಲಸನೂ ಕೂಡ ಸಿದ್ಧಿಸಬೇಕು. ಹಾಗಾಗಿ ಅಣಿಮಾದಿ ಅಷ್ಟಸಿದ್ಧಿಗಳು ಒದಗುವಂತೆ ಅವನಿಗೆ ಮಾಡಿ ದೃಢಚಿತ್ತದಿಂದ ಸಂಕಲ್ಪ ಮಾಡಿಕೊಳ್ತಾನೆ. ಉದಂಕ ಮುಂದೆ ಹೋಗ್ತಾ ಒಂದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಎತ್ತಿನ ಮೇಲೆ ಬರ್ತಾ ಇರ್ತಕ್ಕಂಥ ಒಬ್ಬ ಮಹಾಪುರುಷರನ್ನು ಸಿಗಿಸ್ತಾನೆ. ಆ ಮಹಾತ್ಮ ಗೋಮಯವನ್ನು ಉದಂಕನಿಗೆ ಕೊಡ್ತಾನೆ. ಅದನ್ನು ತಿಂದ ತಕ್ಷಣ ಉದಂಕ ದಿವ್ಯ ಪುರುಷನ ಅನುಗ್ರಹ ಹೊಂದ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆಗ ಮನುಷ್ಯನ ರಕ್ತದಿಂದ ತೊಯ್ದಿರ್ತಕ್ಕಂಥ ಒಂದು ಶರೀರ, ಕೋರೆ ಮೀಸೆ, ಕೆಂಗಣಿನ ಉಗ್ರ ನೋಟ, ಭಯಂಕರ ಆಕಾರ ಉಳ್ಳವನಾಗಿರ್ತಕ್ಕಂಥವ್ರು ನಿರ್ಜನವಾದ ಆ ಕಾಡಿನಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಾ ಇರ್ತಾನೆ. ಅವನೇ ಮಿತ್ರ ಸಹ, ಅದೇ ರಾಜ. ಅವನನ್ನು ನೋಡ್ತಾನೆ ಉದಂಕ. ಆ ರಾಕ್ಷಸ ರಾಜ ಹಸಿವು ಬಾಧೆಗೆ ತುಂಬ ಒದ್ದಾಡ್ತಿರ್ತಾನೆ. ಉದಂಕನನ್ನು ನೋಡಿದ ತಕ್ಷಣ ಬಾ ನಂಗೆ ಹಸು ಜಾಸ್ತಿ ಆಗಿದೆ, ಮನುಷ್ಯನ ಮಾಂಸ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ, ಕಾಯ್ತಾ ಇದ್ದೀನಿ, ಬಾ ನೀನು ಬಂದ್ಬಿಟ್ಟಿದೆಯಾ, ನನ್ನ ಅದೃಷ್ಟ, ಬಾ ಅಂತ ಹೇಳಿ ಏನು ಬರ್ತಾ ಇದ್ದಾನೆ. ಆದರೆ ಅವನ ಮಾತುಗಳನ್ನ ಕೇಳಿರ್ತಕ್ಕಂಥ ಉದಂಕ ಅಲ್ಲಿಂದ ಕದಲ್ಲೇ ಇಲ್ಲ, ಹೆದರ್ಕೊಳ್ಳೂ ಇಲ್ಲ. ತಾಳ್ಮೆಯಿಂದ ಹೇಳ್ತಾನೆ, ರಾಜ, ನಾನು ಗುರುದೇವರ ಕಾರ್ಯನಿಮಿತ್ತ ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ನೀನು ನನ್ನನ್ನು ಸಾಯಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನನ್ನ ರಕ್ತ ಮಾಂಸಗಳನ್ನೇ ನೀನು ಬಯಸಬೇಕು ಅಂತಿದ್ರೆ, ಅದನ್ನೇ ತಿನ್ನಬೇಕು ಅಂತಿದ್ರೆ, ನನ್ನ ಗುರುವಿನ ಕಾರ್ಯ ಮುಗಿಸಿದ ನಂತರ ನಮ್ಮ ಅತ್ತೆ ನಿನ್ನ ಹತ್ರಕ್ಕೆ ಬರ್ತೀನಿ. ಆಗ ನೀನು ನನ್ನ ಹೆಂಗೆ ಬೇಕಾದರೆ ಕೊಂದು ಸಾಯಿಸ್ಬಿಡು, ತಿನ್ಕೋ. ಆಗ ಆ ರಾಕ್ಷಸ ಹೇಳ್ತಾನೆ, ಎಲ್ಲವೋ ಹಗಲು ಮೂರನೇ ಯಾಮ ಕಳೆದ ನಂತರ ಬರುವ ಕಾಲ ನನ್ನ ಭೋಜನ ಕಾಲ ಅಂತ ಹೇಳಿ ದೇವತೆಗಳಿಂದ ನನಗೆ ಆಜ್ಞೆಯಾಗಿದೆ. ನೀನು ಸಕಾಲದಲ್ಲಿ ಆಗಮಿಸಿದ್ದೆ, ಆದ್ದರಿಂದ ನಿನ್ನನ್ನು ಕೊಲ್ಲದೆ ನಾನು ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಆಗ ಉದಂಕ, ರಾಜ, ನನ್ನ ಮಾತನ್ನು ನಂಬು, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ನನ್ನ ಕೆಲಸ ಮುಗಿದ ಕೂಡಲೇ ನಾನು ವಾಪಸ್ ಬರ್ತೀನಿ. ರಾಜ, ನೀನಾದರೂ ಎಲ್ಲರ ಬೇಡಿಕೆಯನ್ನು ನೆರವೇರಿಸ್ತಕ್ಕಂಥ ಧರ್ಮಪ್ರಭು ಅಂತ ತಿಳಿದುಕೊಂಡು ನೀನೇ ನಾನು ಅದು ಹುಡ್ಕೊಂಡು ಬಂದಿದ್ದೇನೆ. ಈ ಕೋರಿಕೆ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಕೇವಲ ನನ್ನ ಗುರುದೇವನಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ನನ್ನ ಒಂದು ಈ ಕೋರಿಕೆಯನ್ನು ಈಡೇರಿಸು ಅಂತ ಕೇಳ್ತಾನೆ. ನಂತರ ನೀನು ಇಷ್ಟ ಇದ್ದಂಗೆ ಮಾಡ್ಕೋ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ಆ ರಾಜ, ನಿನ್ನ ಮಾತು ಸತ್ಯವೇ, ಹಾಗಾದರೆ ಆ ನಿನ್ನ ಕೋರಿಕೆ ಯಾವುದು ಅಂತ ಕೇಳ್ತಾನೆ. ಆಗ ಉದಂಕ ಹೇಳ್ತಾನೆ, ನಿನ್ನ ಪತ್ನಿಯಾಗಿರ್ತಕ್ಕಂತಹ ಮದಯಂತಿ ಇದೆಯಲ್ಲ, ಅವಳು ಧರಿಸಿರ್ತಕ್ಕಂತಹ ಕರ್ಣಕುಂಡಲಗಳು ನನಗೆ ಬೇಕು ಅಂತ ಕೇಳ್ತಾನೆ. ರಾಕ್ಷಸ ಗಹಗಹಿಸಿ ನಗ್ತಾನೆ, ಏನಿದು, ಪರರ ಸತ್ತನ್ನು ಕೊಡುವವರು ಇಲ್ಲಿ ಎಲ್ಲಾದರೂ ಇರಲು ಸಾಧ್ಯವೇ? ಅದು ಬೇಡ, ನಿನಗೆ ಬೇಕಾದ ಮತ್ತೊಂದು ವಸ್ತುವನ್ನು ಕೇಳು ಅಂತ ಕೇಳ್ತಾನೆ. ಆದರೆ ರಾಜನ ಮಾತು ಉದಂಕನಿಗೆ ಸಮ್ಮತಿ ಆಗಲಿಲ್ಲ. ರಾಜ, ಇತರ ವಸ್ತುಗಳು ಯಾವುದೂ ನನಗೆ ಬೇಡ, ಆ ಕರ್ಣಕುಂಡಗಳನ್ನು ಮಾತ್ರ ನನಗೆ ಕೊಡುವಂತ ಹಠ ಮಾಡ್ತಾನೆ. ಆಗ ರಾಜ, ಮುನಿಕುಮಾರ, ನಿನ್ನ ಮಾತು ಸರಿ, ಈಗಲೇ ಹೋಗು, ನನ್ನ ಮಾತಿನಂತೆ ಹೇಳಿ ಆಕೆ ಕುಂಡಲಗಳನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ತನ್ನ ಹೆಂಡತಿ ಇರ್ತಕ್ಕಂಥ ಜಾಗವನ್ನು ತೋರಿಸ್ಕೊಡ್ತಾನೆ. ಉದಂಕ ಅಲ್ಲಿಗೆ ಹೋಗ್ತಾನೆ. ಆದರೆ ಎಲ್ಲಿಯೂ ಕೂಡ ಮದಯಂತಿ ದೇವಿ ಕಾಣಿಸ್ಲಿಲ್ಲ. ಉದಂಕ ನಿರಾಶೆಯಿಂದ ರಾಜನ ಬಳಿಗೆ ಬಂದು ಎಷ್ಟು ಹುಡುಕಿದ್ರೂ ದೇವಿ ನನಗೆ ಗೋಚರಿಸ್ತಿಲ್ಲ ಅಂತ ಹೇಳಿದಾಗ ರಾಜ ಹೇಳ್ತಾನೆ, ಅಪ್ಪ, ನನ್ನ ದೇವಿ ಬಹಳ ಪತಿವ್ರತೆ, ಪರಮ ಪತಿವ್ರತೆ ಅವಳು, ಮತ್ತು ಪರಿಶುದ್ಧಳಾಗಿರ್ತಕ್ಕಂಥವಳು, ಅಶುಚಿಯಾದವರ ಕಣ್ಣಿಗೆ ಕಾಣಿಸೋದಿಲ್ಲ. ನೀನಾದರೂ 3 ಲೋಕಗಳನ್ನು ಪಾವನಗೊಳಿಸ್ತಕ್ಕಂತಹ ಮಹಾತ್ಮನಾಗಿರ್ತಕ್ಕಂಥವನು, ನಿನ್ನನ್ನು ಅಶುಚಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸರಿ, ರಾಜನ ವಾಕ್ಯಗಳನ್ನು ಕೇಳಿರ್ತಕ್ಕಂಥ ಉದಂಕನಿಗೆ ವೃಷಭ ಹಾಗೂ ಗೋಮಯವನ್ನು ತಿಂದ ವಿಷಯ ಸ್ಮರಣೆಗೆ ಬರುತ್ತೆ. ಅವಕ್ಷಣದಿಂದ ನನಗೆ ಅಪವಿತ್ರ ಉಂಟಾಯಿತು ಅನ್ನೋ ಕಾರಣವನ್ನು ಭಾವಿಸಿ ಕೈಕಾಲುಗಳನ್ನು ತೊಳೆದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಆಚಮನ ಮಾಡಿಕೊಂಡು ಮಂತ್ರ ಜಪ ಮಾಡ್ಕೊಳ್ತಾನೆ. ನಂತರ ರಾಜನ ಅಪ್ಪಣೆ ಪಡೆದು ಅವನು ದೇವಿ ಮಂದಿರಕ್ಕೆ ಹೋಗ್ತಾನೆ. ಅಲ್ಲಿ ಅವನು ದೇವಿ ದರ್ಶನ ಆಗುತ್ತೆ. ಉದಂಕ ರಾಣಿಯನ್ನು ನೋಡಿ ನಮಸ್ಕಾರ ಮಾಡ್ತಾನೆ. ತಾನು ಬಂದಿರೋ ಕೆಲಸನ ಹೇಳ್ತಾನೆ. ರಾಜನ ಅನುಮತಿಯನ್ನು ಕೂಡ ತಿಳಿಸ್ತಾನೆ. ಆಗ
ಅವಳು ರಾಜನಿಂದ ಯಾವುದಾದ್ರೂ ಕುರುಹವನ್ನು ತಂದರೆ ಮಾತ್ರ ನಾನು ಕಿವಿಯೋಲನೆ ಕೊಡ್ತೀನಿ ಅಂತ ಹೇಳ್ತಾಳೆ. ಉದಂಕ ಪುನಃ ರಾಜನ ಬಳಿಗೆ ಬರ್ತಾನೆ, ರಾಣಿ ಮಾತುಗಳನ್ನೆಲ್ಲ ಹೇಳ್ತಾನೆ. ಆಗ ರಾಜ ಇದರಿಂದ ಒಳಿತಾಗೋದು ಎನ್ನುವಂತಿಲ್ಲ, ಇದನ್ನು ಬಿಟ್ಟರೆ ಅನ್ಯ ಮಾರ್ಗವೂ ಇಲ್ಲ ಅನ್ನೋ ನುಡಿಗಳನ್ನು ನುಡಿದು ತನ್ನ ವಾಕ್ಯಗಳನ್ನು ನನ್ನ ದೇವಿಯ ಬಳಿ ಹೇಳು ಅಂತ ಕಳಿಸ್ಕೊಡ್ತಾನೆ. ಏನಿಷ್ಟೇ, ಏನೆಂದರೆ ಇದರಿಂದ ಒಳಿತಾಗುವುದು ಎನ್ನುವಂತಿಲ್ಲ, ಇದನ್ನು ಬಿಟ್ಟರೆ ಅನ್ಯ ಮಾರ್ಗವೂ ಇಲ್ಲ ಅನ್ನೋ ಅಷ್ಟೇ ಅವನು ಹೇಳಿದ್ದು. ಸರಿ, ಪುನಃ ಉದಂಕ ಏನು ಮಾಡ್ತಾನೆ, ಮದಯಂತಿ ಹತ್ರ ಹೋಗ್ತಾನೆ. ರಾಜ ಹೇಳಿದ್ದನ್ನೆಲ್ಲ ಚಾಚು ತಪ್ಪದಂಗೆ ಹೇಳ್ತಾನೆ. ಅದನ್ನು ಕೇಳಿದ ಮದಯಂತಿಗೆ ಅತೀವ ಆನಂದ ಉಂಟಾಗುತ್ತೆ. ಋಷಿಪುಂಗವ, ನಿನ್ನ ಇಚ್ಛೆ ಇದ್ದಂತಾಗಲಿ. ಈ ಕುಂಡಲಗಳು ಪರಮ ಪವಿತ್ರತೆ ಪಡೆದಿವೆ. ದೇವ, ಗಂಧರ್ವ, ಯಕ್ಷನಾಗ ಮುಂತಾದವರೆಲ್ಲರೂ ಕೂಡ ಈ ಕರುಣಾಭರಣಗಳನ್ನು ಅಪಹರಿಸಲಿಕ್ಕೆ ಬಹಳಷ್ಟು ಉಪಾಯಗಳನ್ನು ಹಂಚಿಕೆ ಹುಡ್ತಾ ಇದ್ದಾರೆ. ಋಷೀಂದ್ರ, ಈ ದಿವ್ಯವಾದ ಓಲೆಗಳನ್ನು ಬಹು ಎಚ್ಚರಿಕೆಯಿಂದ ರಕ್ಷಿಸಬೇಕು. ನೆಲದ ಮೇಲಿಟ್ಟರೂ ಕೂಡ, ಏಂಜಲ್ ಸೋಕಿದ್ರೂ ಕೂಡ, ಅಜಾಗ್ರತೆ ವಹಿಸಿ ನಿದ್ರೆ ಮಾಡಿದರೂ ಕೂಡ ಇದನ್ನು ಕದಿಯೋಕ್ಕೆ ಅವಕಾಶ ಸಿಕ್ಬಿಡುತ್ತೆ, ಬೇರೆಯವ್ರು ಕದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಈ ಕುಂಡಲಗಳನ್ನು ಯಾರು ಭಕ್ತಿಯಿಂದ ಪೂಜಿಸಿ ಧರಿಸಿದ್ರೆ ಹಸಿವು, ಬಾಯಾರಿಕೆಯ ಬಾಧೆಗಳೇ ಇರೋದಿಲ್ಲ, ಅಗ್ನಿ ಭಯವೂ ಇರೋದಿಲ್ಲ, ವಿಷವಿಕಾರವೂ ಸೋಂಕೋದಿಲ್ಲ, ಭೂತ ಪ್ರೇತ ಪಿಶಾಚಾದಿ ಪೀಡೆಗಳು ಸುರಿಯೋದಿಲ್ಲ. ಸಣ್ಣ ವಯಸ್ಸಿನವರಾಗಲಿ ಮುದಿ ವಯಸ್ಸಿನವರಾಗಲಿ ಇದನ್ನು ಧರಿಸಿದಾಗ ಅವರವರ ವಯೋಮಾನವನ್ನು ಅನುಸರಿಸಿ ಚಿಕ್ಕದಾಗಿ ದೊಡ್ಡದಾಗಿ ಅದು ರೂಪುಗೊಳ್ಳುತ್ತೆ. ಅಗತ್ಯವಿದ್ದಾಗ ಇವು ಚಿನ್ನವನ್ನು ಸಹ ಸುರಿಸುತ್ತವೆ. ಆದ್ದರಿಂದ ಈ ಓಲೆಗಳನ್ನು ಬಹಳಷ್ಟು ಜಾಗರೂಕತೆಯನ್ನು ತೆಗೆದುಕೊಂಡು ನೀವು ಹೋಗಿ ಆ ಮಹಾಸಾಧ್ವಿ ಆಗಿರ್ತಕ್ಕಂಥ ಹಲಿಗೆ ಕೊಡು, ನಿಮ್ಮ ಗುರುದೇವರ ಕಾರ್ಯವನ್ನು ಸಂಪೂರ್ಣಗೊಳಿಸು, ಎಲ್ಲರೂ ಶ್ರೇಯಸ್ಸಾಗುತ್ತೆ ಅಂತ ಹೇಳಿ ಮದಯಂತಿ ಭಕ್ತಿ ಪ್ರೀತಿ ವಿನಯದಿಂದ ಅವಳದನ್ನು ಪರಮಾನಂದದಿಂದ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾಳೆ. ಉದಂಕನಿಗೆ ಬಹಳಷ್ಟು ಖುಷಿಯಾಗುತ್ತೆ, ಆನಂದವಾಗಿಬಿಡತ್ತೆ. ಮದಯಂತಿ ದೇವಿಯನ್ನು ಬಹಳಷ್ಟು ತುಂಬ ಹೃದಯದಿಂದ ಅವನು ಆಶೀರ್ವಾದ ಮಾಡಿ ಕುಂಡಲಗಳನ್ನು ತೆಗೆದುಕೊಂಡು ಹೋಗ್ತಾನೆ. ನಂತರ ರಾಜನ ಹತ್ರ ಬರ್ತಾನೆ. ಹೇ ರಾಜ, ನಿನ್ನ ಉಪಕಾರದಿಂದ ನಾನು ಕೃತಾರ್ಥನಾದೆ, ನಿನಗೆ ಎಲ್ಲವೂ ಒಳ್ಳೆಯದಾಗಿ ಬರಲಿ. ಒಂದು ಸಂಕೇತವಾಗಿ ನೀನಾಡಿದ ವಾಕ್ಯಗಳು ಅತ್ಯಂತ ನಿಗೂಢವಾಗಿವೆ, ಅದರ ತಾತ್ಪರ್ಯವನ್ನು ನೀನು ವಿವರಿಸಿದ್ರೆ ನನಗೆ ಬಹಳ ಖುಷಿಯಾಗುತ್ತೆ ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಋಷಿವರ್ಯ, ರಾಜರು ಬ್ರಾಹ್ಮಣ ಭಕ್ತರು, ನಾನು ಸಹ ಅನವರತವೂ ಬ್ರಾಹ್ಮಣರ ಸೇವೆ ಮಾಡ್ತಾ ಇದ್ದೆ. ಈ ಶಾಪ ಸಹ ನನಗೆ ಬ್ರಾಹ್ಮಣರಿಂದಲೇ ಸಂಭವಿಸಿತು. ಇದು ಪರಿಹಾರವಾಗಬೇಕಂದ್ರೆ ಬ್ರಾಹ್ಮಣರನ್ನು ಸೇವಿಸೋದು ಒಂದೇ ಮಾರ್ಗ, ಬೇರೆ ಗತಿ ಇಲ್ಲ. ಬ್ರಾಹ್ಮಣರ ಸೇವೆ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು, ಕತ್ತಿಯ ಹಲಿಗಿನ ಮೇಲೆ ನಡೆಯುವಷ್ಟು ಅಂಥ ಕಷ್ಟವಾಗಿದೆ. ಅವರ ಸೇವೆಯಿಂದ ಒಳಿತಾಗೋದು ಅನ್ನೋ ಆಸೆ ಕೂಡ ನಮಗೆ ಇರಬಾರ್ದು. ಅದನ್ನು ಬಿಟ್ಟರೆ ಮತ್ತೊಂದು ಮಾರ್ಗ ಇರಲ್ಲ ಅಂತ ಅರ್ಥ ಸೂಚಿಸ್ತಕ್ಕಂತಹ ಈ ಒಂದು ಕುರುಹನ ನನ್ನ ದೇವಿಗೆ ತಿಳಿಸೋ ಅನ್ನೋಕ್ಕೆ ನಿನಗೆ ಹೇಳಿದೆ ನಾನು. ದೇವಿ, ನಿನ್ನ ಕುಂಡಲಗಳನ್ನು ಈ ವಿಪ್ರನಿಗೆ ದಾನ ಮಾಡು, ಈ ಕಾರ್ಯದಿಂದ ನಮಗೆ ಬಹಳಷ್ಟು ಶ್ರೇಯಸ್ಸು ಉಂಟಾಗುತ್ತೆ ಅನ್ನೋ ಭಾವನೆಯನ್ನು ಮದಯಂತಿ ದೇವಿಗೆ ವಿವರಿಸಿದ ಮಾತು ಇದು ಅಂತ ಹೇಳ್ತಾನೆ. ಅವಳು ಮದಯಂತಿ ಬಹಳ ಪರಮ ಪತಿವ್ರತೆ, ಅವಳು ಉತ್ತಮೋತ್ತಮಳು. ಆದ್ದರಿಂದ ನನ್ನ ಮನಸ್ಸನ್ನು ಅರಿತು ಅಮೂಲ್ಯವಾಗಿರ್ತಕ್ಕಂತಹ ನಿರುಪಮವಾಗಿರ್ತಕ್ಕಂತಹ ರತ್ನ ಕುಂಡಲಗಳನ್ನು ನನಗೆ ಕೊಟ್ಬಿಟ್ಲು. ಹೋಗ್ಬಾ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಉದಂಕ ಮಹರ್ಷಿಯ ಪುಣ್ಯ ಸಾನ್ನಿಧ್ಯ ಒದಗಿ ಬರ್ತಿದ್ದ ಹಾಗೆಯೇ ಅವೆಲ್ಲ ಅವನ ಒಂದು ಪುಣ್ಯದ ತರಂಗಗಳು ಸೋಕಿದ ಕಾರಣ ರಾಜನಿಗೆ ಪ್ರಶಾಂತ ಚಿತ್ತತೆ, ದಾನ, ಶ್ರದ್ಧೆ, ಸಾತ್ವಿಕ ಗುಣ ಎಲ್ಲ ಮತ್ತೆ ಅವನಿಗೆ ಒದಗಿ ಬರುತ್ತೆ. ಸರಿ, ಉದಂಕ ರಾಜನಿಂದ ವಿದಾಯ ಪಡೆದು ಕುಂಡಲಗಳನ್ನು ತೆಗೆದುಕೊಂಡು ಬರ್ತಾ ಇರ್ತಾನೆ. ರಾಜ ಗುರುಪತ್ನಿಗೆ ಈ ಓಲೆಗಳನ್ನು ಕೊಟ್ಟು ಬಹಳ ಬೇಗನೆ ಬರ್ತೀನಿ ಅಂತ ಹೇಳಿಬಿಟ್ಟಿದ್ನಲ್ಲ, ಆಗ ನಿನ್ನ ಮಾತಿನಂತೆ ನನ್ನನ್ನು ತಿನ್ನಬಹುದು ಅಂತ ಹೇಳ್ತಾನೆ ರಾಜನಿಗೆ. ರಾಜ ಹೇಳ್ತಾನೆ, ಮಹಾತ್ಮ ತಪೋನಿಧಿ, ನಿನ್ನ ಮಹಿಮೆಯನ್ನು ನಾನು ಕಣ್ಣಾರೆ ಕಂಡನಪ್ಪ. ಕಿರಾತನ ಬಳಿಗೆ ಮತ್ತೆ ಬರುವ ಅಮಾಯಕರು ಉಂಟೆ. ನಿನ್ನ ಸತ್ಯಧರ್ಮಗಳು ನನಗೆ ಬಹಳಷ್ಟು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದ್ದೇವ. ನನ್ನಲ್ಲಿ ಕರುಣೆ ತೋರು, ನಿನ್ನ ತಪಶಕ್ತಿಯಿಂದ ನನ್ನನ್ನು ಈ ದುಸ್ಥಿತಿಯನ್ನು ಪಾರುಗೊಳಿಸಲಾಗ್ತೀಯ, ನನ್ನನ್ನು ಪಾರು ಮಾಡು ತಂದೆ ಅಂತ ಕೇಳ್ಕೊಳ್ತಾನೆ. ಆಗ ಮಹಾ ತೇಜಸ್ವಿಯಾಗಿರ್ತಕ್ಕಂತಹ ಅಪಾರ ಕರುಣೆಯುಳ್ಳವನಾಗಿರ್ತಕ್ಕಂಥ ಉದಂಕ ರಾಜನನ್ನು ನೋಡಿ, ರಾಜ, ಕಾರಣವೇನಾದರೂ ಇರಲಿ, ಮಹಾತ್ಮರಾದವರು ಮುನಿದರೂ ಕೂಡ ಅವರ ಕೋಪ ಒಡನೆ ಉಪಶಮನವಾಗುತ್ತೆ ಅಂತ ತಿಳಿದುಕೊಂಡ್ಬಿಡೋ. ನಿನ್ನ ಅಪರಾಧಕ್ಕಾಗಿ ನಿನಗಿಂತ ಶಾಪ ಒದಗುವಂತೂ ನಾನು ನಿನ್ನ ಸನಿಹಕ್ಕೆ ಬರುವುದು, ನೀನು ನನ್ನ ಕೋರಿಕೆಯನ್ನು ಈಡೇರಿಸುವುದು ಎಲ್ಲ ನನ್ನ ಗುರುದೇವನಾದ ಗೌತಮ ಮುನೀಂದ್ರನ ತಂಪಾದ ತುಂಬ ಹೃದಯದ ಪರಿಣಾಮವೇ ಕಾರಣ.
ಅವರ ಕೃಪೆ ಇದ್ದರೆ ಸಾಕು, ನಿಂಗೂ ನಂಗೂ ಎಲ್ಲ ಲೋಕಗಳಿಗೂ ಕೂಡ ಶ್ರೇಯಸ್ಸುಂಟಾಗೋದು ಖಚಿತ ಅಂತ ಹೇಳ್ತಾ ತನ್ನ ಹಸ್ತದಿಂದ ರಾಜನ ದೇಹವನ್ನು ನೇವರಿಸ್ತಾನೆ. ಆ ಕ್ಷಣದಲ್ಲಿ ರಾಜ ರಾಕ್ಷಸತ್ವದಿಂದ ಮುಕ್ತಿ ಪಡಿತಾನೆ. ಶುದ್ಧ ಸತ್ವಚಿತ್ತನಾಗಿ ಭಕ್ತಿ ವಿನಯಗಳಿಂದ ಮುನಿಯನ್ನು ಕೊಂಡಾಡ್ತಾನೆ. ನಂತರ ಮಿತ್ರ ಸಹ ಬಹಳ ಆದರವನ್ನು ತೋರಿ, ಮಹಾತ್ಮ, ನೀನು ನಮಗೆ ಅತಿಥಿಯಾಗಿ ಬಂದಿದ್ಯಾ, ನಮ್ಮ ಮನೆಯಲ್ಲಿ ಆಹಾರವನ್ನು ಉಂಡು ನನ್ನ ಕೃತಾರ್ಥನನ್ನಾಗಿ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಉದಂಕ ಒಪ್ಕೋತಾನೆ. ಭೋಜನ ಸಮಯದಲ್ಲಿ ಅನ್ನ ತಿನ್ನುವಾಗ ತಲೆ ಕೂದಲು ಕೈಗೆ ಸಿಕ್ಕತ್ತೆ. ಆಗ ಉದಂಕ, ಅಯ್ಯೋ ದೋಷವಾಯಿತಲ್ಲ ರಾಜ, ನಿನ್ನ ಪಾಪಕರ್ಮವಿನ್ನೂ ಸವೆದಿಲ್ಲ, ಇಲ್ಲದಿದ್ದ ಪಕ್ಷದಲ್ಲಿ ನಿನಗಿಂತಹ ದೋಷ ಉಂಟಾಗಲು ಸಾಧ್ಯವಿರಲಾರದು, ಸರಿಯಾದ ಪರಿಶೀಲನೆ ಇಲ್ಲದ ಊಟವನ್ನು ನೀಡಿದ ಕಾರಣ ನೀನು ಕುರುಡನಾಗುವೆ ಅಂತ ಶಾಪ ಕೊಟ್ಟುಬಿಡ್ತಾನೆ. ರಾಜ, ಮಹರ್ಷಿ ಇಷ್ಟು ಕಾರಣಕ್ಕಾಗಿ ನನಗೆ ಶಾಪ ನೀಡಿರ್ತಕ್ಕಂಥದ್ದು, ನಿನಗೂ ಸಂತಾನವಿಲ್ಲದೆ ಹೋಗಲಿ ಅಂತ ಮರುಶಾಪ ಕೊಟ್ಬಿಡ್ತಾನೆ ರಾಜ. ತಕ್ಷಣ ಉದಂಕ, ರಾಜ, ನನ್ನ ಶಾಪವನ್ನು ಉಪಸಂಹಾರ ಮಾಡ್ತಾ ಇದ್ದೀನಿ, ನನಗೆ ಸಂತಾನದಲ್ಲಿ ಬಹಳ ಅಪೇಕ್ಷೆ ಇದೆ, ನಿನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೋ ಅಂತ ಕೇಳಿದಾಗ ರಾಜ, ಋಷೀಶ್ವರ, ಶಾಪವನ್ನು ಹಿಂದಿರುಗಿಸುವ ಶಕ್ತಿ ನನ್ನಲ್ಲಿಲ್ಲ, ಕೇವಲ ಬ್ರಾಹ್ಮಣರಲ್ಲಿ ಮಾತ್ರ ಅಂತ ಶಕ್ತಿ ಇರೋಕ್ಕೆ ಸಾಧ್ಯ, ಆದ್ದರಿಂದ ನೀನು ಕೊಟ್ಟ ಶಾಪವನ್ನು ಪರಿಹರಿಸಿ ರಕ್ಷಿಸು ಅಂತ ಕೇಳ್ತಾನೆ. ಆಗ ಉದಂಕ ಅವನ ಮಾತನ್ನು ಮನಸಿ ಶಾಪದಿಂದ ವಿಮುಕ್ತಿ ನೀಡಿ ಆಶೀರ್ವಾದ ಮಾಡಿ ಹೊರಟೋಗ್ತಾನೆ. ಆದರೆ ಇವನು ಮಾತ್ರ ಶಾಪವನ್ನು ತೊಗೊಂಡು ಹೋದಂಗಾಯಿತು. ಸರಿ, ಉದಂಕ ಕುಂಡಲಗಳನ್ನು ಜಿಂಕೆಯ ಚರ್ಮದಲ್ಲಿ ಜೋಪಾನವಾಗಿ ಇಟ್ಕೊಂಡು ಗೌತಮರ ಆಶ್ರಮದತ್ತ ಶೀಘ್ರವಾಗಿ ಬರ್ತಾನೆ. ಹಸಿವು ಬಾರಿ ಜಾಸ್ತಿ ಆಗುತ್ತೆ. ದಾರಿಯಲ್ಲಿ ಒಂದು ಹಣ್ಣಿನ ಮರ ಕಾಣಿಸುತ್ತೆ. ಪಕ್ವವಾಗಿರ್ತಕ್ಕಂಥ ಹಣ್ಣುಗಳನ್ನು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಆಸೆನೂ ಆಗಿಬಿಡುತ್ತೆ. ತಕ್ಷಣ ಅವನು ಕೃಷ್ಣಾರ್ಜುನವನ್ನು ಕೊಂಬೆಗೆ ನೇತು ಹಾಕ್ಬಿಟ್ಟು ಹಣ್ಣುಗಳನ್ನು ಕಿತ್ತು ತಿಂತಿದ್ದಾಗ ಜೋರಾಗಿ ಗಾಳಿ ಬೀಸುತ್ತೆ. ಗಾಳಿಯ ಹೊಡೆತಕ್ಕೆ ಕೃಷ್ಣಾರ್ಜುನದ ಗಂಟು ನೆಲದ ಮೇಲೆ ಬಿದ್ದು ಹೋಗುತ್ತೆ. ಇಂಥ ಅವಕಾಶಕ್ಕಾಗಿ ಕಾಯ್ತಿದ್ದ ತಕ್ಷಕನೆಂಬ ಸರ್ಪರಾಜ ಅವನು ಕುಂಡಲಗಳನ್ನು ಅಪಹರಿಸಿ ನಾಗಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಒಂದು ಬಿಲ್ಲೊಳಗಡೆ ನುಸುಳು ಹೊರಟೋಗ್ತಾನೆ. ಅದನ್ನು ನೋಡ್ತಕ್ಕಂಥ ಉದಂಕ ಮರದ ಮೇಲಿಂದ ಕೆಳಕ್ಕೆ ಧುಮುಕಿ ಆ ಹಾವನ್ನು ಹಿಡಿಯೋಕ್ಕೆ ಹುತ್ತ ಅಗಿಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಮಹಾತ್ಮನಾದ ಉದಂಕರಿಂದ ಅಗಿಯಲ್ಪಟ್ಟಿದ್ದ ಬಾಧೆಯನ್ನು ಭೂದೇವಿ ಸಹಿಸಲಿಕ್ಕೆ ಆಗಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ ಇಂದ್ರ ಬ್ರಾಹ್ಮಣ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ. ಅಪ್ಪ, ಏನು ಮಾಡ್ತಾ ಇದೆಯಾ ನೀನು? ಒಂದು ಕೋಲಿನಿಂದ ಅಗಿದ ಮಾತ್ರಕ್ಕೆ ಪಾತಾಳ ಲೋಕದ ದಾರಿ ಸಿಗುತ್ತೆ. ನಿನ್ನ ಪ್ರಯತ್ನ ನೋಡಿದವರು ಪರಿಹಾಸಿ ಮಾಡ್ತಾರೆ. ನೀನು ಹುಚ್ಚ, ನೀನು ಪಾತಾಳ ಲೋಕ ಎಲ್ಲಿದೆ ಅಂತ ಅನ್ನೋಂಥದ್ದು ನಿನಗೆ ಗೊತ್ತಿಲ್ಲ. ಇಲ್ಲಿಗೆ 1000 ಯೋಜನೆಗಳಷ್ಟು ಆಳದಲ್ಲಿದೆ ಗೊತ್ತಾ? ನಿನ್ನ ಕುಂಡಲಗಳು ಈಗಾಗಲೇ ಪಾತಾಳದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಉದಂಕ ದಿಟ್ಟದನಿಂದ ಪೂಜ್ಯರೇ, ಏನಾದರಾಗಲಿ ಪಾತಾಳವೋ ಗೀತಾಳೋ ನಾನು ಹೋಗೋದು ಸತ್ಯವೇ. ಖಂಡಿತವಾಗಿ ಆ ಕುಂಡಲಗಳನ್ನು ತರೋದು ನಿಜ. ನನ್ನ ಈ ಪ್ರಯತ್ನದಲ್ಲಿ ನನ್ನ ಜೀವವನ್ನಾದರೂ ತೊರೆಯುತ್ತೇನೆ ಹೊರತು ನನ್ನ ಪ್ರಯತ್ನದಿಂದ ನಾನು ವಾಪಸ್ಸು ಹೋಗಲ್ಲ. ಇದು ನನ್ನ ಪ್ರತಿಜ್ಞೆ ಅಂತ ಖಂಡಿತವಾಗಿ ಹೇಳಿಬಿಡ್ತಾನೆ. ಅವನ ಮಾತುಗಳನ್ನ ಕೇಳಿ ಇಂದ್ರನಿಗೆ ಸಂತೋಷವಾಗುತ್ತೆ. ಉದಂಕನ ಒಂದು ದೃಢ ನಿರ್ಧಾರವನ್ನು ಮೆಚ್ಚುತ್ತಾನೆ. ತನ್ನ ನಿಜರೂಪವನ್ನು ತೋರಿ ಅವನು ಅಗಿತಿರ್ತಕ್ಕಂತಹ ಕೋಲಿಗೆ ತನ್ನ ವಜ್ರಾಯುಧಕ್ಕಿರ್ತಕ್ಕಂಥ ವೇಗವನ್ನು ಶಕ್ತಿಯನ್ನು ಕೊಟ್ಟು, ಉದಂಕ, ಈ ಕೆಲಸದಲ್ಲಿ ನೀನು ಕೃತಕೃತ್ಯನಾಗಿದೆಯಾ, ನಿನಗೆ ಶುಭವಾಗಲಿ ಅಂತ ಹರಿಸಿ ಅದೃಶ್ಯನಾಗ್ತಾನೆ. ಈ ಇಂದ್ರನ ಒಂದು ಆಶ್ವಾಸನೆಯಿಂದ ಉದಂಕನಲ್ಲಿ ಉತ್ಸಾಹ ಇಮ್ಮಡಿಯಾಗುತ್ತೆ. ಅವನ ಕಷ್ಟವನ್ನು ನೋಡಿರ್ತಕ್ಕಂಥ ಭೂಮಾತೆ ಪಾತಾಳ ಲೋಕಕ್ಕೆ ಹೋಗ್ತಕ್ಕಂಥ ದಾರಿಯನ್ನು ಸುಗಮಗೊಳಿಸ್ತಾಳೆ. ಹೆಚ್ಚಿನ ಪ್ರಯಾಸವಿಲ್ಲದೆ ಉದಂಕ ಸರಾಗವಾಗಿ ಪಾತಾಳ ಲೋಕವನ್ನು ತಲುಪ್ತಾನೆ. ಆ ಪ್ರದೇಶವಾದರೂ ಬಹಳಷ್ಟು ಅದ್ಭುತವಾಗಿದೆ. ರತ್ನಕಾಂತಿಗಳ ಬೆಳಕಿನಿಂದ ಕಣ್ಣು ಕುಗ್ತಾ ಇದೆ. ಆ ದಿವ್ಯವಾದ ಪಾತಾಳ ಲೋಕ ಪ್ರಕಾಶಮಾನವಾಗಿದೆ. 10 ಯೋಜನೆಗಳ ವಿಸ್ತೀರ್ಣ, 5 ಯೋಜನೆಗಳ ಉದ್ದ ಇರತಕ್ಕಂಥ ಪ್ರದೇಶ ವಿವಿಧ ವಿನೂತನ ಕಾಂತಿಗಳಿಂದ ಕಂಗೊಳಿಸ್ತಾ ಇರೋದನ್ನು ನೋಡ್ತಕ್ಕಂಥ ಉದಂಕ ಬೆಳಗಾಗಿಬಿಡ್ತಾನೆ. ಹೆಬ್ಬಾಗಿಲ ಬಳಿ ನಿಂತ್ಕೊಂಡು ಒಳಗೆ ಹೋಗೋದು ಹೇಗಪ್ಪ, ಕುಂಡಲಗಳನ್ನು ತರೋದು ಹೇಗಪ್ಪ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ತಕ್ಷಣ ಏನು ಮಾಡ್ತಾನೆ, ನಾಗರಾಜನನ್ನು ಇಲ್ಲಿ ಸ್ತೋತ್ರ ಮಾಡ್ತಾನೆ. ಹೇ ನಾಗರಾಜ, ಗಿರಿದುರ್ಗಗಳನ್ನು, ಕುಲಪರ್ವತಗಳನ್ನು, ವೃಕ್ಷ ಸಂಕುಲಗಳನ್ನು, ನದಿ ಸರೋವರ ಸಾಗರಗಳನ್ನು ನಿನ್ನ ಸಹಸ್ರ ಫಣಿಗಳ ಮೇಲೆ ಧರಿಸತಕ್ಕಂಥವು ನೀನು. ಎಡಬಿಡದೆ ಜಲದಿಶಾಯಿಯಾಗಿರ್ತಕ್ಕಂಥ ಶ್ರೀ ಮಹಾವಿಷ್ಣುವಿಗೆ ನೀನು ಹಾಸಿಗೆಯಾಗಿದೆಯಾ. ದುರ್ಜನರನ್ನು ದಮನ ಮಾಡ್ತಕ್ಕಂತಹ ಅನಂತ ನೀನು ಪ್ರಸನ್ನನಾಗಿ ನನ್ನ ತಪೋಮಹಿಮೆಯಿಂದ ಶತ್ರುಬಾಧೆಗಳಿಂದ ಪಾರು ಮಾಡಿ ಆ ಒಂದು ಉದಗ ಸಂತತಿಯನ್ನು ರಕ್ಷಿಸಿದ ಸ್ವಾಮಿಯಾಗಿರ್ತಕ್ಕಂತಹ ಅದ್ರಿನಂದನೆಯ ಪತಿಯಾಗಿರ್ತಕ್ಕಂಥ ಪರಮೇಶ್ವರನಿಗೆ ಭೂಷಣಪ್ರಾಯವಾಗಿರ್ತಕ್ಕಂಥ ವಾಸುಕಿ ನನಗೆ ಪ್ರಸನ್ನವಾಗಲಿ.
ದೇವ ಮನುಷ್ಯ ಲೋಕಗಳಲ್ಲಿ ಸಂಚರಿಸ್ತಕ್ಕಂಥ ಮಹಾಶಕ್ತಿ ಸಂಪನ್ನೆಯುಳ್ಳ ಘೋರ ವಿಷಾನನವನ್ನು ಗುಗುಳುತ್ತಿರ್ತಕ್ಕಂತಹ ರೌದ್ರ ರೂಪವುಳ್ಳ ಭಯಂಕರವಾಗಿರ್ತಕ್ಕಂಥ ರೂಪವುಳ್ಳ ಮಹಾನುಭಾವರಾದ ಕೋಟಿ ನಾಗಶ್ರೇಷ್ಠರು ನನ್ನಲ್ಲಿ ಅನುಗ್ರಹ ತೋರುವಂತಾಗಲಿ. ಮಹಾರಣ್ಯಗಳಲ್ಲಿ, ಗಿರಿಗಹ್ವರಗಳಲ್ಲಿ, ಬೆಟ್ಟದುರ್ಗಗಳಲ್ಲಿ, ಕ್ಷೇತ್ರಗಳಲ್ಲಿ ಭೀತಿಯನ್ನು ಸಂಚರಿಸ್ತಕ್ಕಂಥ ಮಹಾಪರಾಕ್ರಮ ದಕ್ಷ ಆಗಿರ್ತಕ್ಕಂತಹ ತಕ್ಷಕ ಈ ಕ್ಷಣದಲ್ಲಿ ನನ್ನನ್ನು ಅನುಗ್ರಹಿಸಲಿ ಅಂತ ಹೇಳಿ ಸ್ತುತಿ ಮಾಡ್ತಾನೆ. ನಂತರ ಉದಂಕ ಕಪ್ಪು ಬಿಳುಪು ದಾರಗಳಿಂದ ಇಬ್ಬರು ಸ್ತ್ರೀಯರು ಬಟ್ಟೆಗಳನ್ನು ನೇಯ್ಗೆ ಮಾಡ್ತಾ ಇರೋದನ್ನು ನೋಡ್ತಾನೆ. ನಂತರ ತನ್ನ 12 ಚಕ್ರಗಳನ್ನು ತಿರುಗಿಸಿರ್ತಕ್ಕಂತಹ 6 ಮಂದಿ ಬಾಲಕರನ್ನು ಕಾಣ್ತಾನೆ. ನಂತರ ಒಂದು ದೊಡ್ಡ ಗಾತ್ರದ ಕುದುರೆಯನ್ನೇರಿ ಬರ್ತಿರ್ತಕ್ಕಂಥ ಮಹಾ ತೇಜಸ್ವಿಯಾಗಿರ್ತಕ್ಕಂಥ ಓರ್ವ ದಿವ್ಯ ಪುರುಷನನ್ನು ಕಾಣ್ತಾನೆ. ಅವರೆಲ್ಲರನ್ನು ವೇದ ಸ್ತುತಿಗಳಿಂದ ಸ್ತೋತ್ರ ಮಾಡ್ತಾ ಇರ್ತಾನೆ. ಆಗ ಆ ಮಹಾಪುರುಷರು ಹೇಳ್ತಾರೆ ಉದಂಕನನ್ನು ನೋಡಿ, ಮಗು ನಿನ್ನ ಇಚ್ಛೆ ಏನು, ನಿಂಗೇನು ಬೇಕು ಕೇಳು ಅಂದಾಗ ಉದಂಕ, ಪೂಜ್ಯರೇ ಈ ನಾಗ ಜಾತಿ ಸಮಸ್ತವು ನನ್ನ ವಶದಲ್ಲಿರಬೇಕು ಅಂತ ಕೇಳಿದಾಗ ಆಗ ಮಹನೀಯ ಹೇಳ್ತಾರೆ, ಉದಂಕ ಹಾಗಾದರೆ ನೀನು ಬಂದು ಈ ಕುದುರೆಯ ಕಿವಿಯಲ್ಲಿ ಗಟ್ಟಿಯಾಗಿ ದನಿ ಮಾಡು ಅಂತ ಹೇಳ್ತಾನೆ. ಉದಂಕ ಅವನ ಆದೇಶದ ಮೇಲೆ ಕುದುರೆಯ ಕಿವಿಯಲ್ಲಿ ದನಿಗೈತಾನೆ ಜೋರಾಗಿ. ಆ ಕುದುರೆಯ ಪ್ರತಿಯೊಂದು ರೋಮದಲ್ಲಿ ರೋಮಕೂಪದಿಂದ ಅಸಂಖ್ಯಾತ ಜ್ವಾಲೆಗಳು ಹೊರಟು ಪಾತಾಳ ಲೋಕವನ್ನೆಲ್ಲ ವ್ಯಾಪಿಸ್ಬಿಡ್ತಾರೆ. ಭಯಂಕರವಾಗಿರ್ತಕ್ಕಂತಹ ಅಗ್ನಿ ಜ್ವಾಲೆಗಳ ಬಾಧೆಗೆ ತಾಳಕ್ಕೆ ಆಗಲಿಲ್ಲ. ನಾಗಕುಲ ಎಲ್ಲ ಬಹಳ ಭೀತಿಯಿಂದ ಹೊರಬರುತ್ತವೆ. ಆಗ ಪ್ರಳಯ ಕಾಲದ ಅಗ್ನಿಹೋತ್ರನೋ ಅನ್ನೋ ಹಾಗೆ ಪ್ರಜ್ವಲಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಕ್ಕಂಥ ನಾಗರಾಜನು ನಡುಗಿ ಹೋಗ್ಬಿಡ್ತಾನೆ. ಓಹೋ, ಈ ವಿಪರೀತ ಪರಿಣಾಮ ಉದಂಕನ ಕೋಪಾಗ್ನಿಯೇ ಆಗಿರಬೇಕು. ಇಂತಹ ಕ್ಲಿಷ್ಟ ಸಮಯದಲ್ಲಿ ಈ ಮಹರ್ಷಿಯನ್ನು ಶರಣು ಹೋಗುವುದು ಸೂಕ್ತವೇ ಅಂತ ಬಿಟ್ಟರೆ ಬೇರೆ ಯಾವುದು ಗತ್ಯಂತರ ಇಲ್ಲ ಅಂತ ಅಂದ್ಕೊಂಡು ತನ್ನ ತಗೊಂಬಂದಿರ್ತಾನೆ ರತ್ನಕುಂಡಲ, ಅದನ್ನು ತಂದು ಒಪ್ಪಿಸ್ಬಿಟ್ಟು ಉದಂಕ ಮಹರ್ಷಿ, ಹೇ ಮಹಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ಉದಂಕ ಬಹಳ ಪ್ರಸನ್ನನಾಗಿ ಕುಂಡಲಗಳನ್ನು ತೆಗೆದುಕೊಂಡು ತಗೊಳ್ತಾನೆ. ಆದರೆ ಮತ್ತೊಂದು ಯೋಚನೆ ಅವನ ಮನಸ್ಸಿನಲ್ಲಿ ಉತ್ಪತ್ತಿಯಾಗುತ್ತೆ. ಅಯ್ಯೋ, ಈಗ ನಾನೇನು ಮಾಡಲಿ? ಗುರುಪತ್ನಿಯ 4 ದಿನಗಳ ವ್ರತದೀಕ್ಷೆಯು ಇಂದಿಗೆ ಸಂಪೂರ್ಣವಾಗುತ್ತೆ. 4ನೇ ದಿವಸಕ್ಕೆ ಸರಿಯಾಗಿ ಕುಂಡಲಗಳನ್ನು ತೆಗೆದುಕೊಂಡು ಆಜ್ಞಾಪಿಸಿರ್ತಾಳೆ. ನಾನು ಈ ದಿನವೇ ಗುರುಪತ್ನಿಯ ಕುಂಡಲಗಳನ್ನು ಅರ್ಪಿಸಬೇಕು. ಈ ಪಾತಾಳ ಲೋಕದಿಂದ ಹೊರಗೆ ಹೋಗೋ ವಿಧಾನ ಹೇಗಪ್ಪ? ಗೌತಮರ ಆಶ್ರಮ ಸೇರೋದು ಹೇಗೆ? ಎಲ್ಲವೂ ನಂಗೆ ಗೊತ್ತಾಗ್ತಾ ಇಲ್ಲ, ಅಯೋಮಯ ಆಗಿಬಿಟ್ಟಿದೆ. ಇಂದಿನ ದಿನವೇ ನಾನು ಅಹಲ್ಯಾದೇವಿಯ ಕುಂಡಲಗಳನ್ನು ಕೊಡಬೇಕಾಗಿತ್ತು. ಕೊಡಲಿಲ್ಲ ಅಂದರೆ ನಾನು ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತೇನೆ. ಉದಂಕನ ಮನಸ್ಸಿನ ತೊಳಲಾಟವನ್ನು ಗ್ರಹಿಸಿರ್ತಕ್ಕಂತಹ ದಿವ್ಯ ಪುರುಷ ಹೇಳ್ತಾನೆ, ಅಪ್ಪ ನೀನೇನು ಯೋಚನೆ ಮಾಡಬೇಡ, ಈ ನನ್ನ ಕುದುರೆಯನ್ನು ಏರು, ಮರುಕ್ಷಣದಲ್ಲಿಯೇ ಗೌತಮಾಶ್ರಮದಲ್ಲಿ ನೀನು ಇಳಿತೀಯಾ ಅಂತ ಹೇಳ್ತಾನೆ. ಭಾಳಷ್ಟು ಖುಷಿಯಾಗಿ ಉದಂಕ ಆ ಮಹಾಪುರುಷನನ್ನು ಕೃತಜ್ಞತೆಯಿಂದ ಅಭಿನಂದಿಸಿ ಕುದುರೆಯನ್ನು ಹತ್ತಿ ಕ್ಷಣ ಮಾತ್ರದಲ್ಲಿ ಗೌತಮನ ಆಶ್ರಮಕ್ಕೆ ಬರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಅಹಲ್ಯೆ ಶುಚಿರ್ಭೂತಳಾಗಿ ಶುಭ್ರ ವಸ್ತ್ರಗಳನ್ನು ಕುಂಡಲಗಳನ್ನು ಧರಿಸ್ತಕ್ಕಂಥ ವೇಳೆ ಆಸನ್ನವಾಯ್ತೆಂದು ಉದಂಕನನ್ನು ನೋಡ್ತಾ ಇರ್ತಾಳೆ. ತಕ್ಷಣ ಉದಂಕನು ಬಂದುಬಿಡ್ತಾನ, ಕುಂಡಲಗಳನ್ನು ಕೊಟ್ಟು ಮಾತೆಗೆ ನಮಸ್ಕರಿಸ್ತಾನೆ. ಅಹಲ್ಯೆಯು ವಾತ್ಸಲ್ಯದಿಂದ ಉದಂಕನನ್ನು ನೋಡಿ ಆ ಆಭರಣಗಳನ್ನು ಧರಿಸಿ ಪತಿಯ ಪಾದಗಳನ್ನು ನಮಿಸ್ತಾಳೆ. ನಂತರ ಆ ಮಹಾಸಾಧ್ವಿ ಬ್ರಾಹ್ಮಣರನ್ನು ಊಟ ಉಪಚಾರಗಳನ್ನು ಸತ್ಕರಿಸಿ ತಾನು ಪ್ರಾರಂಭಿಸಿದ ವ್ರತವನ್ನು ಸಂಪನ್ನಗೊಳಿಸ್ತಾಳೆ. ಗೌತಮ ಮಹರ್ಷಿ ಉದಂಕನನ್ನು ಅಪ್ಪಿಕೊಂಡು, ಕಂದ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿನ್ನ ಚರಿತ್ರೆ ಬಹಳ ಅದ್ಭುತವಾಗಿದೆ. ನೀವು ಮಾಡಿದ ಪುಣ್ಯ ಕೆಲಸಗಳು ಒಂದೇ ಎರಡೇ, ಏನಂತ ಹೇಳಿ, ಮಿತ್ರಸಹರಾಜನ ನೀಚ ಪಾಪವನ್ನು ತೊಲಗಿಸಿದ್ಯಾ, ನಾಗರಾಜ ತಕ್ಷಕ ಅಪರಿಸಿದ ಕಿವಿಯೋಲುಗಳನ್ನು ಅತ್ಯಂತ ಶ್ರಮವಹಿಸಿ ತಂದಿದೆಯಾ. ಇವ್ಯಾವುದೂ ಸಾಮಾನ್ಯವಾದ ಕೆಲಸ ಅಲ್ಲ. ನಿನ್ನ ಆ ಚಾತುರ್ಯತೆ, ಆ ದೃಢ ಸಂಕಲ್ಪ, ದಿಟ್ಟತನ, ನಿನ್ನ ಧರ್ಮ ಪ್ರವರ್ತನೆ ಇದು ಬೇರೆಯವರಿಗೆ ಸಾಧ್ಯವಾಗುತ್ತೆ ಅಂದ್ಕೊಂಡಿದ್ಯಾ? ನೀನೇ ಸಾಟಿಯಪ್ಪ ಅಂತ ಹೇಳಿ ಬಾಯಿ ತುಂಬ ಹೊಗಳ್ತಾರೆ. ಉದಂಕ ಗುರುಪಾದಗಳಿಗೆ ಎರಗಿ ತಾನು ಗೌತಮಾಶ್ರಮದಿಂದ ತೆಳೆದ ಸಮಯದಿಂದ ಪ್ರಾರಂಭಿಸಿ ಅಲ್ಲಲ್ಲಿ ನಡೆದ ಎಲ್ಲ ವೃತ್ತಾಂತವನ್ನು ಚಾಚು ತಪ್ಪದೆ ಹೇಳ್ತಾನೆ. ನಂತರ ಗುರುದೇವ, ಆ ದಿವ್ಯ ಪುರುಷ ಯಾರು? ಆ ವೃಷಭವು ಯಾರು? ಆ ಗೋಮಯ ಭಕ್ಷಣ ಮಾಡಲು ತಿಳಿಸಿದ ಕಾರಣವೇನು? ಕಪ್ಪು ಬಿಳುಪಿನ ವಸ್ತ್ರಗಳನ್ನು ನೇಯುತ್ತಿದ್ದ ಆ ಮಹಿಳೆಯರು ಯಾರು? ದ್ವಾದಶಾರ ಚಕ್ರವನ್ನು ತಿರುಗಿಸ್ತಿರ್ತಕ್ಕಂತಹ 6 ಜನ ಬಾಲಕರು ಯಾರು? ನನಗೆ ಸಹಾಯವನ್ನಿತ್ತ ಮಹನೀಯ ಯಾರಾಗಿರಬಹುದು? ಮಹಾತ್ಮ, ತಾವು ದಿವ್ಯಜ್ಞಾನ ಸಂಪನ್ನನಾಗಿದ್ದೀರಾ, ನನ್ನ ಈ ಸಂದೇಹಗಳನ್ನೆಲ್ಲ ನಿವಾರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಾನೆ. ಗೌತಮ ಮಹರ್ಷಿ, ಅಪ್ಪ, ಆ ದಿವ್ಯ ಪುರುಷನೇ ದೇವೇಂದ್ರ, ಐರಾವತವೇ ಆ ಎತ್ತಿನ ರೂಪ ಧರಿಸಿ ಬಂದಿದೆ. ನೀನು ಉಂಡ ಆ ಗೋಮಯವೇ ಅಮೃತ. ನಾಗಲೋಕದಲ್ಲಿ ನೀನು ಕಂಡ ಆ ಸ್ತ್ರೀಯರು ಧಾತ ವಿಧಾತರು.
ಅವರಿಂದ ನೇಯ್ಗೆ ಮಾಡಲ್ಪಟ್ಟ ವಸ್ತ್ರವು ಹಗಲು ರಾತ್ರಿ ಇರತಕ್ಕಂಥದ್ದು, ದ್ವಾದಶಾರಗಳಿಂದ ಕೂಡಿರ್ತಕ್ಕಂಥ ಚಕ್ರದ ಸಂಕೇತ, 12 ಮಾಸಗಳಿಂದ ಕೂಡಿರ್ತಕ್ಕಂಥ ಸಂವತ್ಸರ, 6 ಮಂದಿ ಕುಮಾರರು, 6 ಋತುಗಳನ್ನು ತಿಳ್ಕೋ. ಆ ಕುದುರೆಯೇ ಅಗ್ನಿದೇವ, ನಿನಗೆ ದಾರಿ ತೋರಿಸಿದ ದಿವ್ಯ ಪುರುಷನು, ಇಂದ್ರನ ಸಖನಾಗಿರ್ತಕ್ಕಂಥ ವರುಣದೇವ. ನೀನು ಮಾಡುವ ಕಾರ್ಯದ ಪ್ರಾರಂಭದಲ್ಲಿ ದೇವೇಂದ್ರನ ದರ್ಶನ, ಅಮೃತ ಸೇವನೆಯೂ ಆಗಿ ಒದಗಿ ಬಂದಿರತಕ್ಕಂತಹ ಕಾರಣ ನಿನ್ನ ಎಲ್ಲ ಅಸಾಧ್ಯವಾದ ಕೆಲಸಗಳು ಕೂಡ ಸುಗಮವಾಗಿ ನೆರವೇರಲು ಸಾಧ್ಯವಾಯಿತಪ್ಪ. ನಿನ್ನಿಂದ ನಮಗೂ ಬಹಳಷ್ಟು ಖುಷಿಯಾಗಿದೆ. ಗುರು ಋಣವನ್ನು ಅದ್ಭುತವಾಗಿ ನೆರವೇರಿಸಿ ಮುಕ್ತನಾಗಿದೆಯಾ ಉದಂಕ. ಇನ್ನು ಮುಂದೆ ನಿನ್ನಿಷ್ಟದಂತೆ ನೀನು ಬಾಳಬಹುದು. ಗುರುವಿನ ಇಚ್ಛೆ ಪೂರೈಸಿದ ನಿನಗೆ ಸತ್ಫಲಗಳು ಒದಗೋದು ಶತಸಿದ್ಧವಾಗಿರ್ತಕ್ಕಂಥದ್ದು. ಗುರು ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ನಿನ್ನಂತಹ ಸತ್ಪುರುಷರಿಗೆ ಅಸಾಧ್ಯವೊಂದು ಉಂಟಾ? ಅಸಂಖ್ಯಾತ ಪುಣ್ಯಗಳು ನಿನ್ನನ್ನು ಅರಸಿ ಬರ್ತವೆ ಅಂತ ಹೇಳ್ತಾನೆ. ಉದಂಕನಿಗೂ ಬಹಳಷ್ಟು ಖುಷಿಯಾಗುತ್ತೆ. ಗುರುವಿನ ಆಜ್ಞೆಯನ್ನು ಹೊಂದಿ ಗುರುಪತ್ನಿಯ ಆದರವನ್ನು ಸ್ವೀಕರಿಸಿ ತನ್ನ ಪತ್ನಿಯ ಸಹಿತ ಸ್ವಂತ ಆಶ್ರಮವನ್ನು ನಿರ್ಮಿಸಿಕೊಂಡು ಗೃಹಸ್ಥ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ತಾ ತಪೋನಿರತನಾಗಿರ್ತಾನೆ. ಆದರೂ ಅಕಾರಣವಾಗಿ ತನಗೆ ಅಪಕಾರ ಮಾಡಿದ ತಕ್ಷಕನ ಮೇಲೆ ಪ್ರತೀಕಾರ ಮಾಡಲು ಯೋಚಿಸ್ತಾ ಇರ್ತಾನೆ. ನಂತರ ಒಂದು ದಿವಸ ಉದಂಕ ಜನಮೇಜಯನ ಬಳಿಗೆ ಹೋಗಿ, ಮಹಾರಾಜ, ಹಿಂದೆ ನಾನು ಗುರುದೇವನ ಕಾರ್ಯನಿಮಿತ್ತ ಪ್ರಯಾಣ ಮಾಡ್ತಿದ್ದಾಗ ಕುಟಿಲ ಸ್ವಭಾವವುಳ್ಳ ಮತಿಗೇಡಿಯಾಗಿರ್ತಕ್ಕಂಥ ತಕ್ಷಕ ಅಕಾರಣವಾಗಿ ನನ್ನನ್ನು ಬಾಧಿಸ್ತಾನೆ. ಅದಲ್ಲದೆ ನಿನ್ನ ತಂದೆಯಾಗಿರ್ತಕ್ಕಂಥ ಪರೀಕ್ಷಿತನ ಸಾವಿಗೂ ಈ ದುಷ್ಟನೇ ಕಾರಣ. ಆದ್ದರಿಂದ ನೀನು ಸರ್ಪಯಾಗವನ್ನು ಮಾಡಿ ದುರ್ಮಾರ್ಗಿಯಾದ ಆ ತಕ್ಷಕನನ್ನು, ಅವನ ಕೆಟ್ಟ ಜಾತಿ ಎಲ್ಲವನ್ನು ಸುಟ್ಟು ಹಾಕಿ ಪುಣ್ಯವನ್ನು ಗಳಿಸುವಂತ ಹುರಿದುಂಬಿಸ್ತಾನೆ. ಜನಮೇಜಯನಿಗೂ ಕೂಡ ಸರ್ಪರಾಜನ ಮೇಲೆ ಬಹಳಷ್ಟು ಕೋಪ ಇರುತ್ತೆ, ಅದು ಜಾಸ್ತಿ ಆಗುತ್ತೆ. ಸರ್ಪಯಾಗ ಮಾಡೋಕ್ಕೆ ಅವನು ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಣ ಶ್ರೇಷ್ಠರನ್ನೆಲ್ಲ ಕರೆಸ್ತಾನೆ. ಋತ್ವಿಜರಿಗೆ ಅಗತ್ಯವಾಗಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನು ಕೊಡ್ತಾನೆ, ಸಿದ್ಧ ಮಾಡ್ತಾನೆ. ಯಾಗ ಪ್ರಾರಂಭವಾಗುತ್ತೆ. ಹೋಮ ಕಾರ್ಯ ವಿಜೃಂಭಣೆಯಿಂದ ನಡೀತಿರುತ್ತೆ. ಮೂಲೆ ಮೂಲೆಗಳಿದ್ದ ಸರ್ಪಗಳೆಲ್ಲ ಯಜ್ಞಕುಂಡದಲ್ಲಿ ಬೀಳ್ತಾ ಇರ್ತವೆ, ಅಗ್ನಿಗೆ ಆಹುತಿಯಾಗಿ ಸಾಯ್ತಾ ಇರ್ತವೆ. ತನ್ನ ಕುಲವನ್ನು ನೋಡಿರ್ತಕ್ಕಂಥ ತಕ್ಷಕನಿಗೆ ಭಾಳ ದುಃಖ ಆಗುತ್ತೆ. ಭಯಭೀತನಾಗಿರ್ತಕ್ಕಂಥ ತಕ್ಷಕ ಇಂದ್ರನ ಮೊರೆ ಹೋಗ್ತಾನೆ. ಕಡೆಗೆ ಆಸ್ತಿಕನೆಂಬ ಮಹರ್ಷಿಯ ಪ್ರಾರ್ಥನೆ ಮೇರೆಗೆ ಜನಮೇಜಯನ ಯಾಗವನ್ನು ನಿಲ್ಲಿಸ್ತಾನೆ. ಉದಂಕನ ಮತ್ತಷ್ಟು ಕಥೆಗಳು ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.